ಕರೆದ್ರ? ತಂಗಳು ತಿನ್ನೋ ಹೆಂಡತಿಗೆ ಗಂಡನ ಹಸು ಗೊತ್ತಾಗುತ್ತೆ ರೀ, ನನಗಿದೆಲ್ಲ ಅರ್ಥ ಆಗಲ್ಲ. ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳಿ. ತಾನು ಕದೀಲಿಲ್ಲ, ಅರಸನಿಗೆ ಅಂಜಲಿಲ್ಲ. ಅರ್ಥ ಆಗಲ್ಲ ಅಂತಲೇ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದೆಯಲ್ಲ ಸೌಭಾಗ್ಯ. ಅರ್ಥ ಮಾಡಿಕೊಂಡು ನಾನು ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಗಂಟು ಕಳ್ಳನ್ನ ಗಂಟು ಹಾಕೊಂಡ್ಮೇಲೆ ನೋಡ್ಕೊಂಡು ಕೂರೋದಷ್ಟೇ ಕೆಲಸ. ತಿಪ್ಪೇನಲ್ಲಿದ್ದರೂ ಒಬ್ಬರಿಗೆ ಕನಸು ಕಾಣೋದನ್ನು ಬಿಡೋದಿಲ್ಲ. ಆ ರೀತಿಯೆಲ್ಲ ಕನಸು ಕಾಣಬೇಡ. ಕನಸು ಕಂಡ್ರೂ ಕಣ್ಣು ಕಳ್ಕೋಬೇಕು, ಇಲ್ಲ ಕನಸನ್ನೇ ಕಳ್ಕೋಬೇಕು. ಈಗ ಹೇಳ್ದಷ್ಟು ಮಾಡೋದು ಅಷ್ಟೇ ನಿನ್ನ ಕೆಲಸ. ರುಚಿಯಾಗಿ ಅಡುಗೆ ಮಾಡು ಅಂತ ಹೇಳಿದ್ದೆ, ಮಾಡಿದೀಯಾ? ಒಬ್ರಿಗಾಗೋಷ್ಟು ಅಡುಗೆ ಮಾಡು ಅಂತ ಹೇಳಿದ್ರಿ, ಮಾಡಿದ್ದೀನಿ. 4-5 ಜನ ಬಂದರೆ ಬಡ್ಸೋಕ್ಕಾಗಲ್ಲ. ಒಬ್ರಿಗೆ ಅಂತ ಹೇಳಿ 4 ಜನನ ಕರ್ಕೊಂಬರೋದಕ್ಕೆ ಹೊಡೆದಾಟನ ಅಲ್ಲ, ಭೋಜನ. ಹೇಳ್ದಷ್ಟು ಮಾಡು, ಬೇಕಾಗಿರೋದು ಒಬ್ರಿಗೆ. ನೀನೇ ಇನ್ಮೇಲೆ ಇವತ್ತು ಮಾಡ್ತಿದೆಯಲ್ಲ, ಹಂಗೆ ಅಡುಗೆ ಮಾಡಿಡು. ಒಬ್ಬರಿಗೆ ದಿನ ಅಡುಗೆನಾ? ಯಾರಿಗ್ರಿ? ತಿರ್ಕ ಹೆಂಡ್ತಿನ ಕಟ್ಕೊಂಡು ಕೋಣೆಗೂ ಮನೆಗೂ ಲವ್ವ ಅಂತ ತಿರುಗಾಡ್ತಿದ್ದಂತೆ. ಹಂಗಾಯ್ತು ನಿನ್ನ ಪರಿಸ್ಥಿತಿ. ಹೇಳ್ದಷ್ಟು ಮಾಡು. ಮಾಡಿರೋ ಅಡುಗೆನ ಒಂದು ಕ್ಯಾರಿಯರ್ಗೆ ಹಾಕಿ ತೊಗೊಂಡು ಬಾ, ಬೇಗ ಹೋಗ್ಬೇಕು ನಾನು. ಯಾರಿಗೆ ಪ್ರತಿನಿತ್ಯ ಅಡುಗೆ ಬೇಕು ಅಂತಿದ್ದಾರಲ್ಲ, ಒಬ್ರಿಗೊಂದಿನ ಕೈ ಎತ್ತಿ ಕೊಟ್ಟವರಲ್ಲ ಇವರು. ಅಂಥದ್ರಲ್ಲಿ ಮನೆ ಅಡುಗೆ ಮಾಡಿಸ್ಕೊಂಡು ತಾವೇ ತಗೊಂಡು ಹೋಗ್ತಿದ್ದಾರೆ ಅಂದರೆ ಯಾರಿರ್ಬೋದು? ಗೊತ್ತಾಗ್ಲಿಲ್ವ ಹೇಳಿದ್ದು? ಬೇಗ ಹೋಗ್ಬೇಕು ನಾನು. ಬಂದೆ. ಏನು ಮಾಡ್ತಿದ್ದೀರೋ? ಸುತ್ತಮುತ್ತ ಯಾರಾದರೂ ಇದಾರ ನೋಡ್ಕೊಳ್ಳಿ, ಹುಷಾರು. ಬರ್ತೀನಿ. ಸೌಭಾಗ್ಯ, ಗೊತ್ತಾಗ್ತಿದೆ. ಬಂದೆ ರೀ. ತಗೊಳ್ಳಿ, ಬಿಸಿ. ಅನ್ನದ ಬಿಸಿ ಆರುತ್ತೆ ಕಣೆ, ಆದರೆ ಅನ್ನದ ಋಣ ಇರುತ್ತಲ್ಲ, ಅದು ಆರಲ್ಲ. ಬರ್ತೀನಿ.